ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕೃಷ್ಣ ಜನ್ಮಾಷ್ಟಮಿಗೆ ರಾಧೆಗೆ ಹೇಗೆ ಮೇಕಪ್ ಮಾಡ್ಬೋದು ಮತ್ತು ಹೇರ್ ಸ್ಟೈಲ್ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ಮೇಕಪ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೈನಲ್ ಲುಕ್ಕು ಏನಿದೆ ಆಫ್ಟರ್ ಮೇಕಪ್ ಈ ಥರ ಬಂದಿದೆ. ಇವಾಗ ಏನು ಬೇಬಿ ಕ್ರೀಮ್ ಇದೆಯೋ ಅದನ್ನೇ ಹಚ್ತಾ ಇರ್ತೀನಿ. ಬೇಬಿ ಪೌಡರೇ ಹಚ್ತಾ ಇದ್ದೀನಿ. ನಾನು ಯಾವುದೇ ಆದ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ನಾನು ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ. ಐಬ್ರೋ ಎಷ್ಟು ನೀಟಾಗಿ ಬರಿತೀವಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ರಾಧೆಗೆ ಇದೇ ಥರ ಬೊಟ್ಟಿಡಬೇಕು. ಅಂದರೆ ಮೆರೂನ್ ಕಲರ್ ಬೊಟ್ಟು ಇಟ್ಬಿಟ್ಟು ರೌಂಡ್ ವೈಟ್ ಕಲರಲ್ಲಿ ಡಾಟ್ ಡಾಟ್ ಇಡಬೇಕು. ಹಾಗೆ ಈ ಕಡೆ ಐಬ್ರೋ ಫುಲ್ಲು ಅದೇ ಥರನೇ ಇಡಬೇಕು, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಅದು ರೌಂಡಾಗಿ ಡಾಟ್ ಇಡೋದಕ್ಕೆ ನಾನು ಒಂದು ಇದು ಅಗರಬತ್ತಿದು ಕಡ್ಡಿ ಲಾಸ್ಟ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಐಟಕ್ಸಿಂದು ಇದು ತುಂಬ ದೊಡ್ಡದಿರುತ್ತೆ, ಅದು ಸುತ್ತ ಇಡೋದಕ್ಕೆ ಅದು ಆದರೆ ಸೇಮ್ ಸೈಜೇ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಅದರಲ್ಲಾದರೆ ತುಂಬ ಸಣ್ಣದಾಗಿ ಇಡ್ಬೋದು ಡಾಟ್. ನೋಡಿ ಮುಗೀತು. ಈ ಥರ ಇಡಬೇಕು. ಏನು ಡ್ರೆಸ್ ಕಲರ್ ಇದೆ ಅದೇ ಹಚ್ತಾ ಇದ್ದೀನಿ ನಾನು, ಚೆನ್ನಾಗಿ ಕಾಣುತ್ತೆ ಅಂತ. ಡಬಲ್ ಕಲರ್ ಹಚ್ಚಿದ್ದೀನಿ, ಅದೇನು ಡ್ರೆಸ್ ಇದೆ ಅದು. ಐಲೈನರ್ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಚಬೇಕು. ಅಂದರೆ ಕಣ್ಣಿನ ಕೆಳಗೆ ಹಚ್ಚುವಾಗಂತೂ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳಿಗೆ. ಬ್ಲಷ್ ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಲಿಪ್ಸ್ಟಿಕ್ಕೆ ಹಚ್ತಾ ಇದ್ದೀನಿ, ಅದು ಡ್ರೆಸ್ ಕಲರು ಚೆನ್ನಾಗಿ ಕಾಣುತ್ತೆ ಅಂತ. ಮೇಕಪ್ ಆಲ್ಮೋಸ್ಟ್ ಆಯಿತು. ಇನ್ನು ಹೇರ್ ಸ್ಟೈಲ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಅದು ಏನು ಜಡೆ ಹಾಕೋದದು ರೆಡಿ ತೊಗೊಂಡಿರೋದು. ಅದಕ್ಕೆ ನಾನು ಲೇಸ್ ಅಂದರೆ ಬಟ್ಟೆ ಹಾಕೋ ಲೇಸ್ ಹಚ್ತಾರಲ್ವ, ಆ ಲೇಸ್ನ ತೊಗೊಂಡು ಸುತ್ತಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ ಆ ಹೇರ್ನ. ಅದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಹಾಕೊಂಡು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಅವ್ರಿಗೆ ಜುಟ್ಟಿಗೆ ಹಾಕ್ತೀವಲ್ಲ ಆ ಜುಟ್ಟಿಗೆ ಹಾಕಿಬಿಟ್ರೆ ಆಯಿತು. ಈಸಿ ಆಗುತ್ತೆ. ಆ ಥರ ನೀವು ಮುಂಚೆನೇ ಮಾಡಿಟ್ಕೊಂಡ್ರೆ ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಥರ ಅದು ಮುಂದೆ ಈ ಥರ ಹಾಕ್ತಾ ಬಂದರೆ ಇನ್ನೊಂದು ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ. ಎರಡು ಸೈಡ್ ಈ ಥರ ಹಾಕೋಬೇಕು. ಇವಾಗ ಇದೇನು ಹಾಕ್ಬಿಟ್ಟು ನೋಡಿ, ಇದೇ ಜಡೆ ರೆಡಿ ಇದೆ. ಬೆಂಡ್ ಹಾಕ್ಬಿಟ್ರೆ ಅದು ಒಂದು ದಾರ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಜುಟ್ಟಿಗೆ ಹಾಕ್ಬಿಟ್ಟು
ಅದೇನು ಹೇರಿದೆ ಅದನ್ನು ಸುತ್ತಬಿಟ್ಟು ಹಿಂಗೆ ಹಾಕಿದ್ರೆ ಆಯಿತು. ಮಲ್ಲಿಗೆ ಹೂವಿಂದದ ಇದು ಚೆನ್ನಾಗಿ ಕಾಣುತ್ತೆ ಅಂತ, ಚೆನ್ನಾಗಿ ಕಾಣುತ್ತೆ ಅದು, ಆ ಥರದ್ದೆಲ್ಲ ಹಾಕಬೇಕು. ಅಂದರೆ ಡ್ರೆಸ್ ಕಲರ್ದು ಇನ್ನೊಂದು ಹಾಕಿದ್ದೀನಿ, ಲುಕ್ಕಾಗಿ ಕಾಣುತ್ತೆ. ಈಗೇನು ಎಕ್ಸ್ಟ್ರಾ ಮುಂದೆ ನಾವು ಮಾಡ್ಕೊಂಡಿರ್ತೀವೋ ಅದನ್ನು ಹಿಂದೆ ತಂದು ಕ್ಲಿಪ್ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಹೇರ್ ಸ್ಟೈಲ ಮುಗೀತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮುಂದೆ ಸ್ವಲ್ಪ ಈ ಥರ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣುತ್ತೆ. ಈಗೇನು ಒಡವೆಗಳಿದೆಯೋ ಅದು ಹಾಕಬೇಕು. ಆ ಫ್ಲವರಲ್ಲಿ ಇದು ಎಲ್ಲ ಸೆಟ್ಟೇ ಬರುತ್ತಲ್ಲ, ಈಗ ರಾಧೆಗೆ ಹಾಕೋದು ಅದು ಆ ಥರನೂ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನನ್ನ ಹತ್ರ ಏನು ಇದೆ ಒಡವೆಗಳು ಅವನ್ನೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಮತ್ತು ನೀವು ಚಿಕ್ಕವರು ಸಣ್ಣವ್ರು ಇರುವಾಗ ಅದೇನು ಇಯರಿಂಗ್ಸ್ ಹಾಕಿರ್ತಿರಲ್ಲ, ಅದು ನನ್ನ ಇನ್ನೂ ಅದೇ ಇದೆ. ನಾನು ಇನ್ನೂ ಅದನ್ನು ತೆಗೆಸಿಲ್ಲ, ಅದನ್ನು ತೆಗೆದ್ಬಿಟ್ಟು ಹಾಕ್ತಾಯಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಗ್ಲೂ ಡ್ರಾಪ್ ಅಂತ ಬರುತ್ತೆ, ಅದು ಫೆವಿಕಲ್ಲು. ಅದನ್ನು ಅಂಟಿಸ್ಬಿಟ್ಟು ನಾವು ಅಂಟಿಸ್ಬೋದು. ಅಂದರೆ ತೆಗಿವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ತೆಗಿಬೇಕಾಗತ್ತೆ. ದೃಷ್ಟಿ ಬಟ್ಟಿಡ್ತಾ ಇದ್ದೀನಿ ರಾಧೆಗೆ. ಇದು ಆಲ್ತಾ ಬಂದ್ಬಿಟ್ಟು ಇದನ್ನು ನೀವು ಡ್ರೆಸ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ಹಾಕ್ಕೊಂಡು ಅದು ಎಲ್ಲ ಡ್ರೈ ಆದಮೇಲೆ ಡ್ರೆಸ್ ಹಾಕಿದ್ರೆ ಬೆಟರು. ಅಂದರೆ ನಾನು ಅದು ನನಗೆ ಡ್ರೆಸ್ ಎಲ್ಲ ಆದಮೇಲೆ ಹಾಕಿದ್ಮೇಲೆ ನನಗೆ ನೆನಪಾಯಿತು. ಅಂದರೆ ಅದು ಆರೋ ತನಕ ಮತ್ತೆ ಡ್ರೆಸ್ ಬಿಡೋಂಗಿಲ್ಲ, ಇಟ್ಕೊಂಡೇ ಇರಬೇಕಾಗತ್ತೆ. ಅದು ಏನು ಲೆಹಂಗಾ ಹಾಕಿರ್ತಿರಲ್ಲ ಅದು, ಅದಕ್ಕೆ ಹೇಳ್ತಾ ಇದ್ದೀನಿ, ಮುಂಚೆನೇ ಹಾಕಿಬಿಡಿ ಬೆಟರಾಗಿ. ಆಯಿತು, ವೇಲಿದೆ ಈ ಥರ ನಾನು ದುಪ್ಪಟ್ಟನ ಈ ಥರ ಹಾಕ್ತಾಯಿದ್ದೀನಿ. ತುರ್ಬತ್ರ ಅದು ಕ್ಲಿಪ್ಪು ಮತ್ತು ಸೇಫ್ಟಿ ಪಿನ್ನು ಎಲ್ಲ ಹಾಕಿ ಹಾಕ್ತಾಯಿದ್ದೀನಿ. ಫಸ್ಟು ಸೇಫ್ಟಿ ಪಿನ್ ಮತ್ತು ಅವಳು ಹೇರಿಗೆ ಒಳಗಿಂದ ತೊಗೊಂಡು ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲೆ ಕ್ಲಿಪ್ ಹಾಕಿದ್ರೆ ಅದು ಗಟ್ಟಿಯಾಗಿರುತ್ತೆ, ಅದು ಬಿದ್ದೋಗಲ್ಲವೇ ದುಪ್ಪಟ್ಟ. ಆಲ್ಮೋಸ್ಟ್ ಎಲ್ಲ ಮುಗೀತು ರಾಧೆ ಡ್ರೆಸ್ಸು. ಈ ಥರ ನಾನು ರೆಡಿ ಮಾಡಿದ್ದೀನಿ. ಯಾರಿಗಾದರೂ ಇದೇ ರಾಧೆ ಥರ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಗಳನ್ನ ನಾವು ಹಾಕ್ತಾಯಿರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.